ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ದ್ವಾದಶ ರಾಶಿಗಳಿಗೆ ಉಗಾದಿ ಪಂಚಾಂಗವನ್ನ, ಉಗಾದಿ ಭವಿಷ್ಯವನ್ನ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇವೆ. ಮುಖ್ಯವಾಗಿ ಈ ದ್ವಾದಶ ರಾಶಿಗಳಲ್ಲಿ ಈ 11ನೆಯ ರಾಶಿಯಾದಂತಹ ಕುಂಭರಾಶಿ ಜಾತಕರಿಗೆ ಈ ವರ್ಷ ಯಾವ ರೀತಿ ಅನುಕೂಲ ಫಲಗಳು ಸಿಗ್ತಾ ಇದೆ, ಯಾವ ಯೋಗಗಳಾಗ್ತಾ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂಥ ನೋಡುವುದಾದರೆ, ಮುಖ್ಯವಾಗಿ ಈ ವರ್ಷ ಮಾರ್ಚ್ 29ರಂದು ಶನಿ ಬದಲಾವಣೆ ಆಗ್ತಾ ಇರೋ ಕಾರಣದಿಂದ ಕುಂಭರಾಶಿಯವರಿಗೆ ಈ ಸಾಡೆ ಸಾತಿನ ಪ್ರಭಾವ 3ನೇ ಹಂತಕ್ಕೆ ಅಂದ್ರೆ ಕೊನೆಯ ಹಂತಕ್ಕೆ ತಲುಪ್ತಾ ಇದೆ. ಎಲ್ಲರಿಗೂ ಸಾಡೆ ಸಾತಿನ ಪ್ರಭಾವ ಇರುತ್ತೆ ಅಂದ್ರೆ ಅವರ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಬೇಕಾಗಿರುತ್ತೆ. ಈಗ ನಡೀತಾ ಇರುವಂತಹ ದಶ ಅಂತರ್ದಶ ಭುಕ್ತಿಯನ್ನು ಒಮ್ಮೆ ಪರಿಶೀಲನೆ ಮಾಡಬೇಕಾಗಿರುತ್ತೆ. ಮತ್ತು ಈಗ ಶನಿ ದಶೆ ಏನಾದ್ರೂ ನಡೀತಾ ಇದ್ರೆ ಅವರು ಯಾವ ರೀತಿ ಫಲಗಳನ್ನ ಅನುಕೂಲವಾದಂತಹ ವಿಷಯಗಳನ್ನು ತಗೋಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಮುಖ್ಯವಾಗಿ ನಾವು ಹೇಳ್ತಾ ಇರುವಂತಹ ಈ ಪಂಚಾಂಗವು ಗೋಚಾರ ರೀತ್ಯ ಈ ಅನುಕೂಲ ಆಗಿರುತ್ತೆ. ಈ ಕುಂಭರಾಶಿಯವರಿಗೆ ಮುಖ್ಯವಾಗಿ ಈ ಸಾಡೆ ಸಾತಿನ ಕೊನೆಯ ಹಂತದಲ್ಲಿ ಯಾವ ರೀತಿ ಫಲಗಳು ಇರ್ತಾ ಇದೆ. ಮುಖ್ಯವಾಗಿ ನಾವು ಪಂಚಾಂಗವನ್ನು, ವರ್ಷ ಪಂಚಾಂಗವನ್ನು ನೋಡುವಾಗ 4 ಪ್ರಧಾನ ಗ್ರಹಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಅದರಲ್ಲಿ ಗುರು ಯಾವ ಸ್ಥಾನದಲ್ಲಿ ಇರುತ್ತಾರೆ, ಶನಿ ಯಾವ ಸ್ಥಾನಕ್ಕೆ ಬರ್ತಾರೆ, ರಾಹುಕೇತುಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಆಧಾರ ಮೇಲೆ ಮಾಡಿಕೊಂಡು ನಾವು ರಾಶಿ ಫಲಗಳನ್ನ ಹೇಳ್ತಾ ಇದ್ದೇವೆ. ಅದರಲ್ಲಿ ಈ ಮುಖ್ಯವಾಗಿ ಕುಂಭರಾಶಿಯವರಿಗೆ ಶನಿ ಅಧಿಪತಿ ಆಗಿರುವಂತಹ ಈ ಕುಂಭರಾಶಿ ಜಾತಕರಿಗೆ ಮುಖ್ಯವಾಗಿ ಆದಾಯ 8 ಇದೆ, ವ್ಯಯ 14 ಇದೆ. ಅಂದ್ರೆ ಈ ವರ್ಷವು ಸ್ವಲ್ಪ ಆದಾಯದಲ್ಲಿ ಕಮ್ಮಿಯಾಗಿ ಅಧಿಕವಾಗಿ ಖರ್ಚು ಮಾಡುವಂತಹ ಪರಿಸ್ಥಿತಿ ಈ ವರ್ಷ ಈ ಸಂದರ್ಭಗಳನ್ನ ತರಬಹುದು. ಮುಖ್ಯವಾಗಿ ಗೌರವ 7, ಅವಮಾನ 5, ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಹೆಸರು, ಕೀರ್ತಿ ನಿಮ್ಮ ಈ 5.5 ವರ್ಷಗಳಿಂದ ಮಾಡುವಂತಹ ಪ್ರಯತ್ನಗಳಲ್ಲಿ ಏನಾದ್ರೂ ಆತಂಕಗಳಿದ್ದರಲ್ಲಿ ಈ ವರ್ಷ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಆಗೋದಕ್ಕೆ ಅನುಕೂಲ ಆಗ್ತಾ ಇರುತ್ತೆ ಕುಂಭರಾಶಿಯವರಿಗೆ. ಮುಖ್ಯವಾಗಿ ಕುಂಭರಾಶಿಯವರಿಗೆ ಈ ಗ್ರಹಗಳ ಸ್ಥಾನಮಾನಗಳು ನೋಡಿದ್ರೆ ಗುರುಗ್ರಹ ಬಂದು ಈ ಅರ್ಧಾಷ್ಟಮದಲ್ಲಿರುವಂತಹ ಗುರುಗ್ರಹ ಮೇ 15ರವರೆಗೂ ಸ್ವಲ್ಪ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆತಂಕಗಳು, ಮನಸ್ಸಿನಲ್ಲಿ ದೇಹದಲ್ಲಿ ಸ್ವಲ್ಪ ಎನರ್ಜಿ ಅನ್ನೋದು ಕಮ್ಮಿ ಆಗೋದು, ಈ ರೀತಿ ಕಾರಣಗಳಿಂದ ಸ್ವಲ್ಪ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧಾ ಆಸಕ್ತಿ ಅನ್ನೋದು ಇರೋಲ್ಲ. ಜಾಸ್ತಿ ನಿದ್ದೆ ಬರೋದು, ಮತ್ತೆ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡೋದು, ಇಂತಹ ಸಂದರ್ಭಗಳು ಬರಬಹುದು. ಮೇ 15ರಿಂದ ಪಂಚಮದಲ್ಲಿ ಬರುವಂತಹ ಗುರು ಉತ್ತಮವಾದಂತಹ ಯೋಗ ನೀಡ್ತಾ ಇದ್ದಾರೆ. ಅದು ಅಕ್ಟೋಬರ್ 19ರವರೆಗೆ ತುಂಬಾ ಉತ್ತಮ ಅನುಕೂಲವಾದಂತಹ ವಿಷಯಗಳು ಈ ವರ್ಷದಲ್ಲಿ ಗುರು ನಿಮಗೆ ಅನುಕೂಲ ಮಾಡಿಕೊಡ್ತಾರೆ. ಇನ್ನ ಶನಿ ಭಗವಾನ ಬಂದು ಇನ್ನೇ ಈ ಸಾಡೆ ಸಾತಿನ ಕೊನೆಯ ಹಂತ ಅಂದ್ರೆ ದ್ವಿತೀಯದಲ್ಲಿ ಶನಿ ಇರೋ ಕಾರಣದಿಂದ ಈ ದ್ವಿತೀಯ ಸ್ಥಾನ ವಾಕ್ ಸ್ಥಾನವಾಗಿರುತ್ತೆ, ಕುಟುಂಬ ಸ್ಥಾನವಾಗಿರುತ್ತೆ. ಆ ಕಾರಣದಿಂದ ಈ ಸ್ವಲ್ಪ ಹಣ ನಷ್ಟ ಆಗುವುದಕ್ಕೆ ಅನಾವಶ್ಯಕ ವಿಷಯಗಳಿಗಾಗಿರಲಿ, ಅನಾವಶ್ಯಕವಾಗಿ ಖರ್ಚು ಮಾಡುವುದು, ಅನಾವಶ್ಯಕವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಖರ್ಚುಗಳು ಜಾಸ್ತಿ ಆಗುವುದು, ಈ ರೀತಿ ಸಂದರ್ಭಗಳು ಮತ್ತು ಈ ಧನ ನಷ್ಟ ಆಗುವಂತಹ ಬರುತ್ತೆ. ಆದರೆ ಜನ್ಮರಾಶಿಯಾದಂತಹ ಶನಿ ತಾನು ಹೋಗುವಂತಹ ಸ್ಥಿತಿಯಲ್ಲಿ ಅಂದ್ರೆ ತೃತೀಯ ಸ್ಥಿತಿಯಲ್ಲಿ ಅಷ್ಟೊಂದು ಪ್ರಭಾವವನ್ನು ಬೀರುವುದಿಲ್ಲ. ಮುಖ್ಯವಾಗಿ ಗುರುಗ್ರಹ ಅನುಕೂಲವಾಗಿರೋದ್ರಿಂದ ನಿಮಗೆ ಅಷ್ಟೊಂದು ಈ ಪ್ರಭಾವಗಳು ಸ್ವಲ್ಪ ಮಟ್ಟಿಗೆ ಪರಿಹಾರಗಳೇನಾದ್ರೂ ತಗೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನ ರಾಹು ಕೇತು ಬಂದು ಮುಖ್ಯವಾಗಿ ರಾಹುಗ್ರಹ ದ್ವಿತೀಯ ಮತ್ತು ಅಷ್ಟಮದಲ್ಲಿದ್ದು ಸ್ವಲ್ಪ ಮಿಶ್ರ ಫಲಗಳು ಕೊಡ್ತಾ ಇದ್ರೆ, ಕೇತು ಗ್ರಹ ಸ್ವಲ್ಪ ಜನ್ಮದಲ್ಲಿ ಮತ್ತು ಸಪ್ತಮದಲ್ಲಿ ವಿರೋಧ ಭಾವನೆಗಳು, ಕೌಟುಂಬಿಕವಾಗಿ ಮಿತ್ರರೊಡನೆ ಸ್ವಲ್ಪ ವಿರೋಧವನ್ನು ಕಟ್ಕೊಳ್ಳೋದಕ್ಕೆ ಈ ಅವಕಾಶಗಳನ್ನು ಕೊಡ್ತಾ ಇದೆ. ಮತ್ತೆ ಮುಖ್ಯವಾಗಿ ಯಾವ ವಿಷಯಗಳನ್ನು ಅನುಕೂಲ ಆಗ್ತಾ ಇದೆ ಈ ವರ್ಷದಲ್ಲಿ, ಯಾವ ತರ ಅನುಕೂಲವಾಗಿ ನಿಮಗೆ ಆಗ್ತಾ ಇದೆ ಅನ್ನೋ ನೋಡೋದಾದ್ರೆ, ವರ್ಷದ ಆರಂಭದಲ್ಲಿ ಕುಟುಂಬ ರಾಶಿಯವರಿಗೆ ಸ್ವಲ್ಪ ಮಾನಸಿಕವಾಗಿ ಅಶಾಂತಿ ಇರುತ್ತೆ. ಅಧಿಕ ಮೊತ್ತದಲ್ಲಿ ಖರ್ಚುಗಳಿರಬಹುದು, ಅಧಿಕ ಮೊತ್ತದಲ್ಲಿ ಹಣಕಾಸಿನ ಸಮಸ್ಯೆಗಳಿರಬಹುದು, ಸಾಲಗಳ ಸಮಸ್ಯೆ ಇರಬಹುದು. ನೀವು ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಯಾವುದೋ ಒಂದು ವಿಷಯಕ್ಕೆ ನೀರಿನ ತರ ಖರ್ಚು, ಸಾಲಗಳು ತೀರ್ಸೋಕಾಗದೆ ತುಂಬಾ ಸಂಕಷ್ಟಗಳು ಪಡ್ತಾ ಇರ್ತೀರ. ಮತ್ತೆ ಮಹಾಲಕ್ಷ್ಮಿನ ಅನುಗ್ರಹ ಮಾಡ್ಕೊಳ್ಳೋದು ಹೇಗೆ, ನಮ್ಮಲ್ಲಿ ಮನೆಯಲ್ಲಿ ಹಣ ಯಾವ ತರ ಇರುತ್ತೆ, ನಮ್ಮ ಮುಖದಲ್ಲಿ ಈ ತೇಜೋಹಾನಿ ಮಾಡ್ತಾ ಇದ್ದಾರೆ ಮೇ 15ರವರೆಗೆ, ಮತ್ತೆ ಮುಖದಲ್ಲಿ ಆಕರ್ಷಣೆ ಸಿಗುವುದು ಹೇಗೆ, ಒಂದು ಎನರ್ಜಿ ಬರೋದು ಹೇಗೆ, ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೊರಗಡೆ ಹಾಕುವುದು ಹೇಗೆ ಅನ್ನೋದಾದ್ರೆ
ಒಂದು ಸುಲಭ ಪರಿಹಾರವನ್ನು ನಿಮಗೆ ಹೇಳ್ತೇನೆ. ಶ್ರೀ ಮಹಾಲಕ್ಷ್ಮಿ ಆಕರ್ಷಕ ಸಿಂಧೂರ ಅಂತ ನಮ್ಮಲ್ಲಿ ಸಿಗುತ್ತೆ. ಈ ಡಿಸ್ಕ್ರಿಪ್ಷನ್ ಅಲ್ಲಿ ಹೋದ್ರೆ ನಿಮ್ಗೆ ಆ ವೆಬ್ಸೈಟ್ ಲಿಂಕ್ ಇರುತ್ತೆ. ಅದರಲ್ಲಿ ಹೋಗಿ ನೀವು ಈ ಮಹಾಲಕ್ಷ್ಮಿ ಆಕರ್ಷಣ ಸಿಂಧೂರವನ್ನು ತಗೋಬಹುದು. ಏನಪ್ಪಾ ಇದ್ರಲ್ಲಂತಹ ವಿಶೇಷ ಅಂದ್ರೆ, ಇದು ಮುಖ್ಯವಾಗಿ ನಮ್ಮ ದೇಹದಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಏನಿದೆಯೋ ಅದನ್ನ ರಿಮೂವ್ ಮಾಡೋದಕ್ಕೆ, ಹಣಕಾಸಿನ ತೊಂದರೆ, ಮುಖ್ಯವಾಗಿ ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ ಹಣಕಾಸಿನ ತೊಂದರೆ, ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಅನಾವಶ್ಯಕವಾದ ಖರ್ಚುಗಳು, ಒಳ್ಳೆಯ ಹಣ ಪ್ರಾಪ್ತಿ ಆಗ್ತಾ ಇಲ್ಲ, ಬರ್ಬೇಕಾಗಿರುವಂತಹ ಅಮೌಂಟ್ ಕೈಗೆ ಸೇರ್ತಾ ಇಲ್ಲ, ಎಲ್ಲಿ ಬರ್ಬೇಕಾಗಿರುವಂತ ಎಲ್ಲ ಆಪರ್ಚುನಿಟೀಸ್ ಎಲ್ಲ ಹೋಲ್ಡ್ ಅಲ್ಲಿ ಬೀಳ್ತಾ ಇದೆ, ಯಾವುದು ಕೆಲಸ ಮುಂದಕ್ಕೆ ಸಾಗ್ತಾ ಇಲ್ಲ ಅಂತಹ ನಿರಾಶಕ್ಕೆ ಡಿಸಪಾಯಿಂಟ್ ಆಗಿರೋರಿಗೆ ಈ ಮಹಾಲಕ್ಷ್ಮಿ ಆಕರ್ಷಕ ಸಿಂಧೂರ ಅನ್ನೋದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿ ನಿಷ್ಠೆಯಿಂದ ಲಕ್ಷ್ಮೀ ದೇವಿಯ ಜಪವನ್ನು ಮಾಡಿ 11 ದಿನಗಳ ಕಾಲ ಈ ಪಂಚಮಹಾಪೀಠಗಳಿಂದ, ಈ 5 ಮಹಾಪೀಠಗಳಿಂದ ಸಂಗ್ರಹಿಸಲ್ಪಟ್ಟಿರುವಂತಹ ತಗೊಂಡು ಬಂದಿರುವಂತಹ ಸಿಂಧೂರವನ್ನ ನಮ್ಮ ಜನತೆಗೆ ಉಪಯೋಗವಾಗಲಿ, ಹಣಕಾಸಿನಿಂದ ಸ್ವಲ್ಪ ಬೇಗ ಅವರಿಗೆ ಅವಕಾಶಗಳು ಸಿಗಲಿ, ಸಾಲಗಳು ತೀರಿಸುವಂತಹ ಶಕ್ತಿ ಬರಲಿ ಅಂತ ಈ ಸಿಂಧೂರವನ್ನ ಈ ಜನರಿಗೆ ನಾವು ಪರಿಚಯ ಮಾಡ್ತಾ ಇದ್ದೇವೆ. ಈ ರೀತಿ ಸಮಸ್ಯೆಗಳು ಇದ್ದವರು ದಯವಿಟ್ಟು ಈ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ವೆಬ್ಸೈಟ್ ಅಲ್ಲಿ ಹೋಗಿ ಆ ಸಿಂಧೂರವನ್ನ ನೀವು ನಿಮ್ಮ ಮನೆಗೇನೆ ತರಿಸ್ಕೊಳ್ಳಬಹುದು. ಶ್ರೀ ಮಹಾಲಕ್ಷ್ಮೀ ದೇವಿನ ನೆನೆಯುತ್ತಾ ಬೆಳಗ್ಗೆನೆ ಸ್ನಾನ ಮಾಡಿಬಿಟ್ಟು ಪುರುಷರಾಗ್ಲಿ ಸ್ತ್ರೀಯರಾಗಿರಲಿ ಈ ಆಜ್ಞಾ ಚಕ್ರ ಅಂತ ಇರುತ್ತೆ, ಈ ಆಜ್ಞಾ ಚಕ್ರದಲ್ಲಿ ನೀವು ಆ ಸಿಂಧೂರವನ್ನು ಪ್ರತಿನಿತ್ಯವೂ ನೀವು ಧರಿಸುವುದರಲ್ಲಿ ಅತ್ಯುತ್ತಮ ಶುಭ ಫಲಗಳನ್ನ ನೀವು ಕೆಲವೇ 51 ದಿನಗಳ ಕಾಲದಲ್ಲಿ ನೀವು ಉತ್ತಮ ಫಲಗಳನ್ನ ನೀವು ಪಡೆಯಬಹುದು ಅಂತ ಹೇಳ್ತಾ, ಮುಖ್ಯವಾಗಿ ಈ ವಸ್ತುವನ್ನ ಪಡೆಯೋದಕ್ಕೆ, ಈ ಸಿಂಧೂರವನ್ನ ನಿಮ್ಮದಾಗಿಸ್ಕೊಳ್ಳೋದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಒಮ್ಮೆ ನೋಡಿ ಅಂತ ಹೇಳ್ತಾ, ಮುಖ್ಯವಾಗಿ ಕುಂಭರಾಶಿಯವರಿಗೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಶನಿ 7.5 ವೇಳೆಯಲ್ಲಿ ಹಣ ನಷ್ಟವಾಗುವಂತಹ ಸಾಧ್ಯತೆ ಇದೆ. ಆ ಕಾರಣದಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ತೊಂದರೆ ಬರ್ಬೋದು. ನೀವು ಒಮ್ಮೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಈ ವರ್ಷದ ಆರಂಭದಲ್ಲಿ ಸ್ವಲ್ಪ ಮಾನಸಿಕವಾಗಿ ಆಲೋಚನೆಗಳು ಬದಲಾಗ್ತಾ ಇರುತ್ತೆ. ಈ ಒಂದಿನ ಈ ಕೆಲಸ ಮಾಡ್ತೀರಾ, ಆ ಕೆಲಸ ಮುಂದಕ್ಕಾಗ್ಲಿಲ್ಲ ಅಂದ್ರೆ ಮತ್ತೊಂದು ಕೆಲಸ ಮಾಡ್ತೀರಾ, ಒಂದು ಸಾರಿ ತಗೊಂಡಿರುವಂತ ನಿರ್ಧಾರಕ್ಕೆ ಪದೇ ಪದೇ ಬದಲಾಯಿಸ್ತಾ ಇರ್ತೀರ. ಒಂದು ಚಂಚಲತೆ ಅನ್ನೋದಿರುತ್ತೆ ಮನಸ್ಸಿನಲ್ಲಿ, ಒಂದು ಸ್ಥಿರತೆ ಅನ್ನೋದಿರಲ್ಲ. ಇನ್ನ ಅನಾರೋಗ್ಯ ಸಮಸ್ಯೆಗಳು, ಸ್ವಲ್ಪ ನೆಗೆಟಿವ್ ಎನರ್ಜಿಯಿಂದ ಬಾಡಿಯಲ್ಲಿರುವಂತಹ ವಿಷಯ, ಈ ಅನಾರೋಗ್ಯ ಸಮಸ್ಯೆಗಳನ್ನ ಕಾಡ್ತಾ ಇರುವಂತಹ ಸಮಸ್ಯೆಗಳಿರುತ್ತೆ. ಮುಖ್ಯವಾಗಿ ಯಾವ್ದಾದ್ರು ಒಳ್ಳೇದ್ ಮಾಡೋಕ್ ಹೋದ್ರೆ, ಒಳ್ಳೇದು ಹೇಳಿದ್ರೆ, ಒಳ್ಳೆ ವಿಷಯಗಳನ್ನ ಹೇಳಿದ್ರೆ ಈ ಅಪೋಸಿಟ್ ಇರೋರು ಅದರಲ್ಲಿ ಕೆಟ್ಟದ್ದನ್ನು ಹುಡುಕ್ತಾ ಇರ್ತಾರೆ. ಮುಖ್ಯವಾಗಿ ಬಂಧು ಮಿತ್ರಗಳೊಂದಿಗೆ ಸ್ವಲ್ಪ ಶತ್ರು ಭಾವದಿಂದ ಇರ್ತೀರಾ. ನೀವು ಏನೇ ಹೇಳಿದ್ರು ಏನೋ ಏನೋ ಅವಶ್ಯಕತೆ ಇದೆ, ತೊಂದರೆಯಲ್ಲಿದ್ದಾನೆ, ನಮ್ಮನ್ನ ಏನಾದ್ರೂ ಹಣಕಾಸಿನ ಸಹಾಯ ಕೇಳ್ಬೋದು, ಮತ್ತೊಂದು ಸಹಾಯ ಕೇಳ್ಬೋದು ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡು ತಿರುಗ್ತಾ ಇರ್ತಾರೆ. ಈ ರೀತಿ ಸಂದರ್ಭಗಳು ಬರಬಹುದು. ಸ್ವಲ್ಪ ಮಾನಸಿಕ ಚಂಚಲ ಇರುತ್ತೆ, ಒಂದು ನೈರಾಶ್ಯ ತುಂಬಿಕೊಂಡಿರುತ್ತೆ, ಒಂದು ಡಿಸಪಾಯಿಂಟ್ಮೆಂಟ್ಗಳು ಜಾಸ್ತಿ ಇರುತ್ತೆ, ಮಾನಸಿಕ ಆತಂಕ ಇರುತ್ತೆ. ಆ ರೀತಿ ಸ್ವಲ್ಪ ಈ ಯಾವ್ದು ಮಾಡಿದ್ರು ನಮ್ಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಯಾವ್ದಾದ್ರು ಒಂದು ಪಾಪ ಕರ್ಮಗಳು ಮಾಡಿದ್ರೆ ಏನಾದ್ರು ಬರುತ್ತೆ ಅಂತ ಹೇಳ್ಬಿಟ್ಟು ಪಾಪ ಚಿಂತನೆ ಮಾಡೋದು, ಈ ಕೆಟ್ಟ ಕೆಲಸಗಳ ಬಗ್ಗೆ ಧ್ಯಾಸ ಮಾಡೋದು, ದೈವ ದೂಷಣೆ ಮಾಡೋದು, ಈ ರೀತಿ ನಿಮ್ಗೆ ಕರ್ಮಕಾರಕನಾಗಿರುವಂತಹ ಈ ಗ್ರಹಗತಿಗಳು ಈ ರೀತಿ ಮಾಡಿಸ್ತಾ ಇರುತ್ತೆ. ಏನು ಮಾಡಕ್ಕಾಗಲ್ಲ. ಯಾವ ದೇವ್ರಿದ್ದಾರೆ ನಮ್ಮನ್ನ ಹೊರಗಡೆ ಹಾಕೋಕೆ, ಇಷ್ಟು ಕಷ್ಟ ಕೊಡ್ತಾ ಇದಾರೆ ಅಂತ ನೀವು ಮನಸ್ಸಿನಲ್ಲಿ ತುಂಬಾ ಆತಂಕವನ್ನ ತುಂಬಿಕೊಂಡಿರುವಂತಹ ಈ ವರ್ಷದ ಆರಂಭದಲ್ಲಿ ಈ ರೀತಿ ಪರಿಸ್ಥಿತಿಗಳಿಗೆ ಒಳಗಾಗ್ತೀರಾ. ದೇಹದಲ್ಲಿ ಶಕ್ತಿ ಮತ್ತು ತೇಜಸ್ಸು ಕಮ್ಮಿ ಆಗ್ತಾ ಬರುತ್ತೆ. ಈ ಸಮಾಜದಲ್ಲಿ ನಿಮಗಿರುವಂತಹ ಒಳ್ಳೆಯ ಹೆಸರು ನಿಮ್ಮನ್ನ ಮರ್ತೇನೆ ಹೋಗ್ತಾರೆ. ಇಂಥವ್ರು ಇಲ್ಲಿಂದ ನಮ್ಗೆ ಉಪಯೋಗ ಆಯ್ತು, ಇಂಥವ್ರು ಒಳ್ಳೆಯ ವ್ಯಕ್ತಿಗಳು. ನೀವು ಎಷ್ಟೇ ಒಳ್ಳೆಯ ಕೆಲಸಗಳು ಮಾಡಿದ್ರು ಅದನ್ನ ಬೇಗ ಮರ್ತೋಗಿ ನಿಮ್ಮಲ್ಲಿರುವಂತಹ ತಪ್ಪುಗಳನ್ನು ಹುಡುಗೋಕೆ ಆರಂಭ ಮಾಡ್ತಾರೆ ನಿಮ್ಮ ಸುತ್ತಮುತ್ತಲಿರುವಂತಹ ಜನರು. ಇನ್ನ ಶರೀರದಲ್ಲಿ ಗಾಯಗಳು, ಹುಣ್ಣುಗಳು, ಈ ರೀತಿ ಅನಾರೋಗ್ಯ ಸಮಸ್ಯೆಗಳು ನಿಮಗೆ ಆಗುತ್ತೆ. ಈ ಜಂತು ವಿಷ ಕೀಟಕಗಳಿಂದ ಸ್ವಲ್ಪ ತೊಂದರೆಗಳು ಉಂಟಾಗುವುದಕ್ಕೆ ಅವಕಾಶವಿರುತ್ತೆ. ಈ ರೀತಿ ಕಾರಣದಿಂದ ಇನ್ನ ವರ್ಷದ 2ನೇ ಭಾಗಕ್ಕೆ ನೀವು ತಲುಪ್ತೀರಾ. ಆಗಸ್ಟ್ ತಿಂಗಳಿಂದ ನಿಮ್ಮಲ್ಲಿರುವಂತಹ ಸರ್ವ ಶಕ್ತಿಗಳನ್ನ, ತಾಳ್ಮೆಯನ್ನ ಎಲ್ಲ ಬಿಗಿ ಇಟ್ಕೊಂಡು ಹೇಗಾದ್ರೂ ಸರಿ
ಅದೇನಾದ್ರೂ ಆಗ್ಲಿ ನಾನು ಈ ಕೆಲಸಗಳನ್ನು ಕಂಪ್ಲೀಟ್ ಮಾಡಲೇಬೇಕು, ಈ ವಿಷಯದಲ್ಲಿ ಲಾಭ ಸಿಗ್ಲೇಬೇಕು ಅನ್ನುವಂತಹ ಡೂ ಆರ್ ಡೈ ಅನ್ನುವಂತಹ ಸಿಚುವೇಶನ್ ಬರುತ್ತೆ. ಆ ರೀತಿ ನಿಮ್ಮ ಶಕ್ತಿಗಳೆಲ್ಲ ಕೈಯಲ್ಲಿ ಇಟ್ಕೊಂಡು ಒಗ್ಗಟ್ಟಿನಿಂದ ನೀವೇನ್ ಮಾಡ್ತೀರಾ, ಎಲ್ಲಾ ಕೆಲಸಗಳನ್ನ ಮತ್ತೆ ಪ್ರಾರಂಭವನ್ನು ಮಾಡ್ತೀರಾ. ಮುಖ್ಯವಾಗಿ ನಿಮ್ಮ ಮಿತ್ರರ ಸಹಕಾರದಿಂದ, ಬಂಧುಗಳ ಸಹಕಾರದಿಂದ ನಿಮಗೆ ಒಂದೊಂದು ಕೆಲಸ ನಿಮಗೆ ಸಾಲ್ವ್ ಆಗ್ತಾ ಬರುತ್ತೆ, ಒಂದೊಂದು ಕೆಲಸವನ್ನು ಪೂರ್ತಿ ಮಾಡ್ತಾ ಬರ್ತೀರಾ. ನಿಮ್ಮ ಅಭಿಪ್ರಾಯಕ್ಕೆ, ನಿಮ್ಮ ಮಾತಿಗೆ ತುಂಬಾ ಉತ್ತಮ ಉನ್ನತ ಮಟ್ಟದಲ್ಲಿ ಒಂದು ಗುರುತುವಿಕೆ ಅನ್ನೋದು ಕಾಣಿಸ್ತಾ ಇರುತ್ತೆ, ಒಂದು ರಿಕಗ್ನೈಸೇಷನ್ ಅನ್ನೋದು ಕಾಣಿಸ್ತಾ ಇರುತ್ತೆ. ನಿಮ್ಮಲ್ಲಿ ಒಂದು ಆತ್ಮಸ್ಥೈರ್ಯವು ಬೆಳೆಯುತ್ತೆ. ನಾನು ಏನಾದ್ರೂ ಮಾಡ್ತೀನಿ, ನನಗೆ ಯಾವ ಕೆಲಸವೂ ಎಷ್ಟೋ ಸಮಸ್ಯೆಗಳನ್ನು ಮಾಡಿದ್ದೇನೆ, ಇದೆಲ್ಲ ನನಗೆಲ್ಲ ಒಂದು ಲೆಕ್ಕ ಇಲ್ಲ ಅನ್ನುವಂತಹ ಒಂದು ಆತ್ಮಸ್ಥೈರ್ಯ, ಆತ್ಮಧೈರ್ಯ ಅನ್ನೋದು ಬರುತ್ತೆ. ಇನ್ನ ಇವರು ಕುಂಭರಾಶಿಯವರಿಗೆ ಶತ್ರುಗಳು ಏನಾದ್ರೂ ಇದ್ರೆ ಇವರು ತುಂಬಾ ಸಾಹಸವಂತರು, ಇವರು ತುಂಬಾ ಧೈರ್ಯವಂತರು, ಇವರನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಶತ್ರುಗಳು ಕೂಡ ಅವರು ಹಿಂಜರಿಕೆ ಆಗ್ತಾರೆ ನಿಮ್ಮ ತಂಟೆಗೆ ಬರೋದಕ್ಕೆ. ಆ ತರ ಆತ್ಮಸ್ಥೈರ್ಯವನ್ನ ನೀವು ಹೊಂದಿರ್ತೀರಾ. ಕೆಲಸಗಳನ್ನ ಪೂರ್ತಿ ಮಾಡೋದ್ರಲ್ಲಿ ನಿಮಗೆ ನೀವೇ ಸಾಟಿ ಅನ್ನುವಂತಹ ಅನ್ಸ್ಕೊಳ್ತಿರ್ತೀರಾ. ಪ್ರತಿ ಪ್ರಯತ್ನದಲ್ಲಿ ಮುನ್ನೆಜ್ಜೆ ಹಾಕಲು ಮತ್ತು ನೀವು ಮಾಡ್ಕೊಂಡಿರುವಂತಹ ಸಾಲಗಳಾಗಿರಲಿ, ಏನಾದ್ರೂ ಒಡವೆಗಳು ಏನಾದ್ರೂ ಅಡ ಇಟ್ಟಿರೋದರಾಗಿರ್ಲಿ, ಒಂದೊಂದೇ ಪರಿಷ್ಕಾರವಾಗ್ತಾ ಬರುತ್ತೆ. ಇನ್ನು ವರ್ಷದ ಅಂತ್ಯದಲ್ಲಿ ಸ್ವಲ್ಪ ಹಣಕಾಸಿನ ಸಮಸ್ಯೆ, ಅಂದ್ರೆ ಹಣ ಖರ್ಚು ಮಾಡುವಂತಹ ಸಿಚುವೇಶನ್ಸ್ ಬರ್ಬೋದು. ಒಂದು ಆಸ್ತಿ ಪರ್ಚೇಸ್ ಮಾಡೋದಾಗಿರ್ಲಿ, ಒಂದು ವಿವಾಹ ಶುಭ ಕಾರ್ಯಕ್ಕೋಸ್ಕರ ಆಗಿರಲಿ, ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಕೆಲಸಕ್ಕೆ ಹಣ ಖರ್ಚು ಮಾಡುವಂತಹ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಏನಾದ್ರೂ ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡೋಕ್ಕಾಗಿರ್ಲಿ, ಈ ರೀತಿ ಹಣಕಾಸಿನ ಖರ್ಚು ಅನ್ನೋದಿರುತ್ತೆ. ಇನ್ನ ಸಕಲ ಕಾರ್ಯಗಳಲ್ಲಿ ಕೂಡ ನೀವು ಸ್ವಲ್ಪ ಹಣವನ್ನು ಖರ್ಚು ಮಾಡಿದ ಮೇಲೆ ನಿಮಗೆ ರಿಸಲ್ಟ್ ಅನ್ನೋದು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸುಮ್ಮನೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಅಂದ್ರೆ ಆಗಲ್ಲ, ಅದರ ಜೊತೆಗೆ ಸ್ವಲ್ಪ ಹಣ ಖರ್ಚು ಮಾಡಬೇಕಾಗಿರುತ್ತೆ. ಹಣವನ್ನು ಖರ್ಚಿನ ರೂಪದಲ್ಲಿ, ಪ್ರಯತ್ನ ರೂಪದಲ್ಲಿ ಮಾಡಬೇಕಾಗಿರುತ್ತೆ. ಆದ ಮೇಲೆ ನಿಮಗೆ ಈ ಕೈ ಇಡುವಂತಹ ಕಾರ್ಯಗಳು ಎಲ್ಲವೂ ನೆರವೇರುತ್ತೆ. ಮುಖ್ಯವಾಗಿ ಆದಾಯಕ್ಕೆ ಮೀರಿ ಖರ್ಚು ಮಾಡುವಂತಹ ಸಂಭವಗಳು ಬರುವ ಕಾರಣದಿಂದ ಸ್ವಲ್ಪ ಸಮಯದಲ್ಲಿ ಮತ್ತೆ ಸಾಲ ಮಾಡುವಂತಹ ಅವಶ್ಯಕತೆ ನಿಮ್ಮ ಜೀವನದಲ್ಲಿ ಬರಬಹುದು. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಈ ಶ್ರೀ ಮಹಾಲಕ್ಷ್ಮಿ ಆಕರ್ಷಣ ಸಿಂಧೂರ ಅನ್ನೋದು ತುಂಬಾ ಉತ್ತಮವಾಗಿ ಕೆಲಸ ಮಾಡುತ್ತೆ. ಒಮ್ಮೆ ಪ್ರಯತ್ನ ಮಾಡಿ, ನಿಮ್ಮ ಅಭಿಪ್ರಾಯಗಳಿಗೆ ಒಳ್ಳೆಯ ಗೌರವ ಸಿಗುತ್ತೆ. ನಿಮಗೆ ಕಳ್ಕೊಂಡಿರುವಂತಹ ಹೆಸರು ನಿಮಗೆ ಮತ್ತೆ ವಾಪಸ್ ಬರುತ್ತೆ, ನಿಮಗೆ ಇಂಪಾರ್ಟೆನ್ಸ್ ಬರುತ್ತೆ. ನೀವೆಲ್ಲದಿದ್ರೆ ಕೆಲಸವು ಆಗಲ್ಲ ಅನ್ನುವಂತಹ ಒಳ್ಳೆಯ ವಿಷಯಗಳು ನಡೀತಾ ಹೋಗುತ್ತೆ. ಇನ್ನು ಬಂಧು ಮಿತ್ರಾದಿಗಳ ಹಿಂದೆ ಸ್ವಲ್ಪ ಶುಭ ಕಾರ್ಯಗಳಿಗೋಸ್ಕರ ಆಹ್ವಾನಗಳು, ಬಂಧು ಮಿತ್ರಗಳ ಒಡನೆ ಈ ವಿಂದು ವಿನೋದಗಳಲ್ಲಿ ಅಥವಾ ಈ ಮೃಷ್ಟಾನ್ನ ಭೋಜನ ಸೇವನೆ ಮಾಡುವುದು, ಶುಭ ಕಾರ್ಯದಲ್ಲಿ ಭಾಗವಹಿಸುವುದು, ಈ ರೀತಿ ಮುಂತಾದ ಶುಭ ಕಾರ್ಯಗಳ ನಿರ್ವಹಣೆ ಅನ್ನೋದು ಇರುತ್ತೆ. ಮತ್ತ ನಿಮಗೆ ಯಾವುದೇ ಒಂದು ಸಮಸ್ಯೆ ಬಂದರೆ ನಿಮ್ಮ ಕುಟುಂಬ ಸದಸ್ಯರಿಂದ, ನಿಮ್ಮ ಸಂಗಾತಿಯಿಂದ, ನಿಮ್ಮ ಸಂತಾನದಿಂದ ಸಿಗ್ಬೇಕಾಗಿರುವಂತಹ ಒಂದು ಸಪೋರ್ಟ್ ಅನ್ನೋದು ಬಹಳ ಮಟ್ಟದಲ್ಲಿ ಪ್ರೀತಿಯಿಂದ ವಾತ್ಸಲ್ಯದಿಂದ ನಿಮಗೆ ಸಪೋರ್ಟ್ ಅನ್ನ ಕೊಡ್ತಾರೆ. ಮುಖ್ಯವಾಗಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ, ಆದರೆ ಅಷ್ಟೊಂದು ಗಾಬರಿ ಬೀಳುವಂತಹ ಅವಶ್ಯಕತೆ ಇಲ್ಲ. ಕೆಲವು ಮಟ್ಟದಲ್ಲಿ ಸ್ವಲ್ಪ ಔಷಧ ಸೇವನೆಯನ್ನು ಮಾಡಿದರೆ ಅದ್ಭುತವಾಗಿ ನಿಮಗೆ ಮತ್ತೆ ಆರೋಗ್ಯ ಆಗುತ್ತೆ. ಆಲ್ಮೋಸ್ಟ್ ಇನ್ನೇನು 7.5 ಮುಗಿಯುತ್ತೆ. ವರ್ಷದ ಅಂತ್ಯದಲ್ಲಿ ನಿಮಗೆ ಈ 7.5 ಸಮಸ್ಯೆ ಏನಿದೆಯೋ ಅದು ಬಗೆಹರಿದು ಒಳ್ಳೆಯ ದಿನಗಳು ನಿಮಗೆ ಬರುವಂತಹ ಮುಂದಿನ ವರ್ಷದಲ್ಲಿ ಅನುಕೂಲವಾಗುತ್ತೆ. ಮುಖ್ಯವಾಗಿ ಶನಿ ಭಗವಾನನ ಅನುಗ್ರಹಕ್ಕೋಸ್ಕರ ಆಗಿರಲಿ, ಶನಿ ಭಗವಾನನ ಆಶೀರ್ವಾದಕ್ಕೋಸ್ಕರ ಪ್ರತಿ ಶನಿವಾರ ಶನಿ ಹೋರಾ ಸಮಯ, ಅಂದ್ರೆ ಬೆಳಿಗ್ಗೆ 6ರಿಂದ 7 ಗಂಟೆ ಮಧ್ಯದಲ್ಲಿ ಸ್ವಲ್ಪ ಶನಿ ಮಹಾತ್ಮನ ಈ ಮಂತ್ರವನ್ನ, ಸ್ತೋತ್ರವನ್ನ ಪಠಿಸುವುದು. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಮನಮಾಮಿ ಶನೈಶ್ಚರಂ ಅನ್ನುವಂತಹ ಮಂತ್ರವನ್ನ 19 ಬಾರಿ ನೀವು ಪಠನೆ ಮಾಡುವುದರಿಂದ ಶನಿಗ್ರಹಕ್ಕೆ ತೈಲಾಭಿಷೇಕ, ಮುಖ್ಯವಾಗಿ ಎಳ್ಳಿನ ಎಣ್ಣೆಯಿಂದ ತೈಲಾಭಿಷೇಕವನ್ನು ಮಾಡಿಸಿ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಅದ್ಭುತವಾಗಿ ಈ ವರ್ಷ ನಿಮ್ಗೆ ಆಗುತ್ತೆ. ಕುಂಭರಾಶಿಯವರಿಗೆ ಒಳ್ಳೆಯ ದಿನಗಳು ಬರ್ತಾ ಇದೆ. ಸ್ವಲ್ಪ ತಾಳ್ಮೆ ಇರಲಿ. ಇಷ್ಟೇ ದಿನ ತಾಳ್ಮೆ ಇದ್ದೀರಾ, ಇನ್ನೊಂದು ಕೆಲವು ದಿನಗಳ ಕಾಲ ತಾಳ್ಮೆ ಇದ್ದರೆ ಅದ್ಭುತವಾಗಿ ನಿಮಗೆ ಈ ವರ್ಷ ಅನುಕೂಲವಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.